ಹಾಯ್ ಫ್ರೆಂಡ್ಸ್, ಪೋಸ್ಟ್ ಆಫೀಸ್ನ ಈ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನೀವು 1,00,000 ರೂಪಾಯಿ ಹಣವನ್ನು ಹೂಡಿಕೆ ಮಾಡಿದರೆ ನಿಮಗೆ ಬಡ್ಡಿ ಸಮೇತ 1,44,000 ರೂಪಾಯಿ ಹಣ ನಿಮ್ಮ ಕೈ ಸೇರಲಿದೆ. ಹಾಗಾದರೆ ಈ ಒಂದು ಹಣ ಯಾವ ರೀತಿ ನಿಮಗೆ ಜಮಾ ಆಗುತ್ತದೆ, ಈ ಒಂದು ಯೋಜನೆಗೆ ಹೇಗೆ ನೀವು ನೋಂದಣಿ ಆಗಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಹಾಗಾಗಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹೌದು ಫ್ರೆಂಡ್ಸ್, ಅಂಚೆ ಇಲಾಖೆಯು ಒಂದು ಉತ್ತಮವಾಗಿರುವಂತಹ ನಂಬಿಕಸ್ಥ ಸರ್ಕಾರಿ ಇಲಾಖೆ ಆಗಿದೆ. ಎಲ್ಲ ಅಭ್ಯರ್ಥಿಗಳು ಕೂಡ ಅಂಚೆ ಇಲಾಖೆಯ ಈ ಯೋಜನೆ ಮುಖಾಂತರ ಹಣವನ್ನು ಹೂಡಿಕೆ ಮಾಡಲು ಬಯಸುತ್ತಾರೆ. ಹೌದು, ಹಣ ಹೂಡಿಕೆ ಮಾಡುವ ಮುಖಾಂತರ ಹೆಚ್ಚಿನ ಲಾಭದಾಯಕವಾದ ಬಡ್ಡಿ ಹಣವನ್ನು ಕೂಡ ಪಡೆಯುತ್ತಾರೆ. ಅದೇ ರೀತಿಯ ಬಡ್ಡಿ ಹಣವನ್ನು ನೀವು ಪಡೆಯಬೇಕು ಎಂದರೆ ನೀವೊಂದು ಯೋಜನೆಗೆ ಹಣವನ್ನು ಹೂಡಿಕೆ ಮಾಡಿ ಹೂಡಿಕೆ ಹಣದ ಮೊತ್ತವನ್ನು ನಿಮ್ಮ ಖಾತೆಗೆ ನೀವು ವರ್ಗಾಯಿಸಬಹುದು. ಹೌದು ಸ್ನೇಹಿತರೆ, ನೀವು 1,00,000ವನ್ನು ಹಣ ಹೂಡಿಕೆ ಮಾಡಲು ಬಯಸುವಿರಿ ಎಂದರೆ ನಿಮಗೆ ಬರೋಬ್ಬರಿ 44,000 ರೂಪಾಯಿ ಹಣ ವಾರ್ಷಿಕವಾಗಿ ಬಡ್ಡಿ ದರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಸೇರಲಿದೆ. ಆ ಒಂದು ಹಣ ನಿಮ್ಮ ಬ್ಯಾಂಕ್ಗೆ ಬರುವುದಿಲ್ಲ, ಬದಲಾಗಿ ಅಂಚೆ ಕಚೇರಿಯಲ್ಲಿ ನೀವು ಹಣವನ್ನು ಪಡೆಯಬೇಕು ಮತ್ತು ವಾರ್ಷಿಕ ಬಡ್ಡಿ ದರ 7.50% ಇದೆ. ಈ ಒಂದು ಬಡ್ಡಿ ದರದ ಮೇಲೆ ನಿಮಗೆ ಮೊತ್ತವನ್ನು ಸೇರಿಸಿ ಅಂಚೆ ಕಚೇರಿಯ ಇಲಾಖೆಯವರು ನಿಮಗೆ ಹಣವನ್ನು ಮರುಪಾವತಿ ಮಾಡುತ್ತಾರೆ. ನೀವೇನಾದರೂ 2 ಲಕ್ಷ ಹಣವನ್ನು ಹೂಡಿಕೆ ಮಾಡಲು ಎಂದು ಬಯಸಿದ್ದೀರಿ ಎಂದರೆ ನಿಮಗೆ 88,000 ರೂಪಾಯಿ ಹಣ ನಿಮ್ಮ ಕೈಗೆ ಸೇರಲಿದೆ. ಹೀಗೆ ನೀವು ಈ ಒಂದು ಹಣದಿಂದ ವೃದ್ಧಾಪ್ಯ ದಿನಗಳು ನೀವು ಕಳೆಯಬಹುದಾಗಿದೆ. ಇದರ ಒಂದು ಬಡ್ಡಿ ಕೂಡ 7.50% ಇರುತ್ತದೆ. ಮತ್ತು ನೀವು ಈ ಒಂದು ಖಾತೆಯನ್ನು ತೆರೆಯಬೇಕೆಂದರೆ ಮೊದಲಿಗೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗಳಿಗೆ ಭೇಟಿ ನೀಡಿ ಆ ಒಂದು ಅಂಚೆ ಕಚೇರಿಯಲ್ಲಿ ಯೋಜನೆ ಬಗ್ಗೆ ಮಾಹಿತಿ ತಿಳಿಸಿ. ನಂತರ FD ಖಾತೆಯನ್ನು ಕೂಡ ಆರಂಭಿಸಿ. ಆ ನಂತರ ನೀವು ಹಣವನ್ನು ಕೂಡ ಒಂದೇ ಬಾರಿಗೆ ಹೂಡಿಕೆ ಮಾಡಿರಿ. ಮುಂದಿನ ದಿನಗಳಲ್ಲಿ ಬಡ್ಡಿ ಹಣವನ್ನು ನೀವು ಕೂಡ ಪಡೆಯಬಹುದು. ಈ ರೀತಿಯಾಗಿ FD ಯೋಜನೆಯು ಕಾರ್ಯನಿರ್ವಹಿಸುತ್ತದೆ. ಈ ಯೋಜನೆಯಡಿಯಲ್ಲಿ ಸಾಕಷ್ಟು ಹಣವನ್ನು ಕೂಡ ಹಲವಾರು ಫಲಾನುಭವಿಗಳು ಪಡೆದುಕೊಂಡಿದ್ದಾರೆ. ನೀವು ಕೂಡ ಪಡೆದುಕೊಳ್ಳಲು ಇದು ಒಳ್ಳೆಯ ಅವಕಾಶ ಅಂತಲೇ ಹೇಳಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರ್ಯಾರಿಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರುವುದಿಲ್ಲ ಅಂಥವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಅವರಿಗೆ ಸಹಾಯ ಮಾಡಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.